ಸನ್ ಸ್ಪಾಟ್ಸ್ ಅಂತ ಹೇಳ್ತೀವಿ, ಆ ಥರ ಬರಬಹುದು. ಫ್ಯಾಮಿಲಿ ಹಿಸ್ಟ್ರಿ ಆಫ್ ಅಸ್ತಮಾ, ವೀಸಿಂಗ್, ಉಬ್ಬಸ ಅನ್ನೋದಿದ್ರೆ, ತುಂಬಾ ಸ್ಕ್ರೀನ್ ಟೈಮ್, ಇದೆಲ್ಲ ಕಾರಣನೂ ಡಾರ್ಕ್ ಸರ್ಕಲ್ಸ್ ಬರುತ್ತೆ. ರಿಂಕಲ್ಸ್ ಬರೋದು, ಏಜ್ ಸ್ಪಾಟ್ಸ್ ಬರೋದು, ಪಿಗ್ಮೆಂಟೇಷನ್ ಜಾಸ್ತಿ ಆಗೋದು, ಅದೆಲ್ಲ ಆಗುತ್ತೆ. ಸೊ ಹೊರಗಡೆ ಹಚ್ಕೊಳೋದು ಅಷ್ಟೇ ಅಲ್ಲ, ನಾವು ಏನ್ ತಿಂತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸ್ನಾನ ಆದ್ಮೇಲೆ ನೀವು ಡ್ರೈ ಸ್ಕಿನ್ ಇದ್ರೆ ಒಂದು ಮಾಯಿಶ್ಚರೈಸರ್ ಹಚ್ಕೋಬೇಕು. ರೆಟಿನಾಲ್ ಸೀರಮ್ಸ್ ನ ಸಾಯಂಕಾಲ ಮಾತ್ರ ಹಚ್ಚಬೇಕು. ಮತ್ತೆ ಸನ್ಸ್ಕ್ರೀನ್ ಹಚ್ಕೋಬೇಕಾಗುತ್ತೆ. ರೀಅಪ್ಲೈ ದ ಸನ್ಸ್ಕ್ರೀನ್ ಅಂತ ಹೇಳ್ತೀವಿ. ನಾನು ಡಾಕ್ಟರ್ ವಿದ್ಯಾ TS ಅಂತ, ಸ್ಕಿನ್ ಸ್ಪೆಷಲಿಸ್ಟ್, ಡರ್ಮಟಾಲಜಿಸ್ಟ್, ಬ್ಯಾಂಗ್ಳೂರಲ್ಲಿ ಜಯನಗರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಕಪ್ಪು ಚುಕ್ಕೆಗಳು ಬೇರೆ, ಅದನ್ನು ಏಜ್ ಸ್ಪಾಟ್ಸ್ ಅಂತ ಹೇಳ್ತೀವಿ. ಆ ಥರ ನಮಗೆ ವಯಸ್ಸು ಆಗ್ತಾನೂ ಬರಬಹುದು, ಅಥವಾ ಸನ್ ಎಕ್ಸ್ಪೋಜರಿಂದ ಬರಬಹುದು. ಬಿಸಿಲಲ್ಲಿ ತುಂಬ ಓಡಾಡ್ತಾ ಇದ್ದು ಸನ್ಸ್ಕ್ರೀನ್ಸ್ ಎಲ್ಲ ಹಚ್ಕೊಂಡಿರೋ ಅದು ಪ್ರೊಟೆಕ್ಷನ್ ಇಲ್ಲದೆ ಹೋದ್ರೂ ಸನ್ ಸ್ಪಾಟ್ಸ್ ಅಂತ ಹೇಳ್ತೀವಿ, ಆ ಥರ ಬರಬಹುದು. ಅಥವಾ ಫ್ರೆಕ್ಕಲ್ಸ್ ಅಂತ ಹೇಳ್ತೀವಿ. ಕೆಲವ್ರಿಗೆ ಏನಾಗುತ್ತೆ, ಮೂಗು ಮೇಲೆ, ಕೆನ್ನೆ ಮೇಲೆ ಮಾತ್ರ, ಅದು ಜೆನೆಟಿಕ್ ಇರಬಹುದು, ಪ್ಲಸ್ ಬಿಸಿಲಿಂದ ಎಕ್ಸ್ಪೋಸ್ ಆಗಿ ಜಾಸ್ತಿ ಆಗುತ್ತೆ. ಇದನ್ನೆಲ್ಲನೂ ಬ್ಲ್ಯಾಕ್ ಸ್ಪಾಟ್ಸ್ ಆನ್ ದ ಫೇಸ್ ಅಂತ ಹೇಳ್ತೀವಿ. ಡಾರ್ಕ್ ಸರ್ಕಲ್ಸ್ ಅಂತ ನೀವು ಹೇಳ್ತಾ ಇರೋದು ಕಣ್ಣು ಸುತ್ತಲೂ ಬರೋದು ಮಾತ್ರ. ಅದಕ್ಕೆ ತುಂಬ ಕಾರಣಗಳಿದೆ. ಬಿಸಿಲಿಂದ ಇರಬಹುದು, ಏನಾದರೂ ಅಲರ್ಜೀಸ್ ಇದ್ದರೆ, ತುಂಬ ಸೀನ್ತಾ ಇದ್ದರೆ, ಅಕ್ಷಿ ಅಂತ ಸೀನ್ತಾ ಇದ್ದರೆ, ಫ್ಯಾಮಿಲಿ ಹಿಸ್ಟ್ರಿ ಆಫ್ ಅಸ್ತಮಾ, ವೀಸಿಂಗ್, ಉಬ್ಬಸ ಅನ್ನೋದಿದ್ದರೆ, ಅಥವಾ ನಿದ್ದೆ ಸರಿಯಾಗಿ ಮಾಡಿಲ್ಲ ಅಂದರೆ, ತುಂಬ ಸ್ಕ್ರೀನ್ ಟೈಮು, ಇದೆಲ್ಲ ಕಾರಣನೂ ಡಾರ್ಕ್ ಸರ್ಕಲ್ಸಿಗೆ ಬರುತ್ತೆ. ಪಿಗ್ಮೆಂಟೇಷನ್ನು ಕೆನ್ನೆ ಮೇಲೆ, ಮೂಗು ಮೇಲೆ ಬರೋದು, ಬಂಗು ಅಂತ ಹೇಳ್ತಾರಲ್ಲ, ಅದೂ ಬೇರೆ ಕಾರಣನೇ. ಅದು ಹಾರ್ಮೋನ್ಸಿಂದ ಬರುತ್ತೆ, ಬಿಸಿಲಿಂದ ಜಾಸ್ತಿ ಆಗುತ್ತೆ. ಅದು ಏಜ್ ರಿಲೇಟೆಡ್. ನೀವು ಕಾಂಟ್ರಾಸೆಪ್ಟಿವ್ಸ್ ತೊಗೋತಾ ಇದ್ದರೆ, ಅಥವಾ ಪ್ರೆಗ್ನೆನ್ಸಿಲಿ, ಅಥವಾ ಮೆನೋಪಾಸ್ ರೀಚ್ ಆದಾಗ ಆ ಥರ ಡಾರ್ಕ್ ಸ್ಪಾಟ್ಸ್ ಬರುತ್ತೆ. ಸೊ ಬೇರೆ ಬೇರೆ ಥರ ಪಿಗ್ಮೆಂಟೇಷನ್ ಇರುತ್ತೆ ಮುಖದಲ್ಲಿ. ಸೊ ಒಂದು ಒಳ್ಳೆ ಫೇಸ್ ವಾಶ್, ಇವಾಗ pH ಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಅದು ಸೋಪೇ ಆಗಿರಲಿ, ಫೇಸ್ ವಾಶೇ ಆಗಿರಲಿ, ಒಂದು ಒಳ್ಳೆ ಸೋಪು pH ಬ್ಯಾಲೆನ್ಸ್ ಆಗಿರೋದು, ಕ್ಲೆನ್ಸರು. ಒಂದು ಒಳ್ಳೆ ಸನ್ಸ್ಕ್ರೀನ್ ಅನ್ನೋದಕ್ಕೆ ಅಂದರೆ ಸನ್ ಪ್ರೊಟೆಕ್ಷನ್ ನಮ್ಗೆ ಬೇಕು. ಫೋಟೋ ಏಜಿಂಗ್ ಅಂತ ಹೇಳ್ತೀವಿ. ಬಿಸಿಲಲ್ಲಿ ಹೋಗಿ ನಮಗೆ ಸನ್ ಡ್ಯಾಮೇಜ್ ಆಗಿ ಸ್ಕಿನ್ನಿಂದ ರಿಂಕಲ್ಸ್ ಬರೋದು, ಏಜ್ ಸ್ಪಾಟ್ಸ್ ಬರೋದು, ಪಿಗ್ಮೆಂಟೇಷನ್ ಜಾಸ್ತಿ ಆಗೋದು, ಅದೆಲ್ಲ ಆಗುತ್ತೆ. ಸೊ ಒಂದು ಒಳ್ಳೆ ಸನ್ಸ್ಕ್ರೀನ್ ಹಚ್ಕೋಬೇಕು. ಅದು SPF ಎಷ್ಟು ಅನ್ನೋದು ನೀವು ಎಷ್ಟು ಹೊರಗಡೆ ಇರ್ತೀರಾ, ಎಷ್ಟೊತ್ತು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಪೊಲ್ಯೂಷನ್ ಜಾಸ್ತಿ ಇರೋದ್ರಿಂದ ಸ್ಕ್ಯಾಟರ್ಡ್ ಲೈಟು ಡ್ಯಾಮೇಜ್ ಆಗುತ್ತೆ ಸ್ಕಿನ್ಗೆ. ಸೊ ಹಾಗಾಗಿ ಒಂದು ಒಳ್ಳೆ ಸನ್ಸ್ಕ್ರೀನ್, ಒಂದು ಗುಡ್ ಮಾಯಿಶ್ಚರೈಸರು. ಸೊ ಅವಾಗ ನಿಮ್ಮ ಸ್ಕಿನ್ನು ಡ್ರೈ ಆಗಿ ರಿಂಕಲ್ಸ್ ಆಗೋದಿಲ್ಲ. ಹೈಡ್ರೇಟ್ ದ ಸ್ಕಿನ್ ಅಂತ ಹೇಳ್ತೀವಿ. ಸೊ ಈ ಮೂರು ಇದ್ದರೆ ನಿಮ್ಗೆ ಒಳ್ಳೆ ಸನ್ಸ್ಕ್ರೀನ್, ಒಳ್ಳೆ ಮಾಯಿಶ್ಚರೈಸರ್ ಆ್ಯಂಡ್ ಒಂದು ಫೇಸ್ ವಾಶ್ ಇದ್ದರೆ ನಿಮ್ಮ ಸ್ಕಿನ್ ಪ್ರೊಟೆಕ್ಷನ್ ತುಂಬ ಚೆನ್ನಾಗೇ ಆಗುತ್ತೆ. ಅಗೇನ್ ಇದೆಲ್ಲ ನಿಮಗೆ ಏಜ್ ರಿಲೇಟೆಡ್ ಅಂತ ಹೇಳ್ತೀವಿ. ಚಿಕ್ಕ ವಯಸ್ಸಲ್ಲಿ ನಿಮಗೇನು ಎಕ್ಸ್ಟ್ರಾ ಪ್ರೊಟೆಕ್ಷನ್ ಬೇಕಾಗೋದಿಲ್ಲ. ಏಜ್ ಆಗ್ತಾ ಸೊ ನನ್ನ ಪ್ರಕಾರ ಒಂದು 25 ವರ್ಷ ಆದಮೇಲೆ ಆ್ಯಂಟಿ ಏಜಿಂಗ್ ಕ್ರೀಮ್ಸ್ ಅಂತ ಹೇಳ್ತೀವಿ. ಸೊ ಅದನ್ನು ರಾತ್ರಿ ಹಚ್ಕೊಂಡು ನಾವು ಸ್ಕಿನ್ ಪ್ರೊಟೆಕ್ಟ್ ಮಾಡ್ಕೋಬೋದು. ಸೊ ಹೊರಗಡೆ ಹಚ್ಕೊಳೋದು ಅಷ್ಟೇ ಅಲ್ಲ, ನಾವು ಏನು ತಿಂತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಸಿ ತರಕಾರಿ, ಹಣ್ಣು, ಬೇಯಿಸಿರೋ ತರಕಾರಿ, ತುಂಬ ನೀರು, ಇದೆಲ್ಲ ನಾವು ವೆಜಿಟೇರಿಯನ್ನೇ ಆಗಿರಬೇಕು, ನಾನ್ ವೆಜಿಟೇರಿಯನ್ನೇ ಆಗಬೇಕು ಅಂತೇನಿಲ್ಲ. ಸೊ ಎಲ್ಲ ಕಾಂಬಿನೇಷನ್ ಇರೋವಂಥದ್ದು ಒಂದು ಒಳ್ಳೆಯ ಆಹಾರ. ಡಿಫ್ರೆಂಟ್ ಕಲರ್ಡ್ ವೆಜಿಟೇಬಲ್ಸು, ಫೈಬರ್ ಇರೋವಂಥದ್ದು ತರಕಾರಿ ತಿನ್ನಬೇಕು, ಹಣ್ಣು ತಿನ್ನಬೇಕು, ನೀರು ಚೆನ್ನಾಗಿ ಕುಡಿಬೇಕು. ನಮ್ಮ ಯೂರಿನ್ ಕಲರ್ಲೆಸ್ ಆಗೋವರೆಗೂ ನೀರು ಕುಡಿಬೇಕು ಅಂತ ಹೇಳ್ತೀವಿ. ಸುಮ್ಮನೆ 4 ಲೀಟ್ರ್ 5 ಲೀಟ್ರ್ ನೀರು ಕುಡಿದ್ರೆ ನಮಗದು ದೇಹಕ್ಕೆ ಒಳ್ಳೆಯದಲ್ಲ. ಸೊ ಒಳ್ಳೆಯ ಆಹಾರ ಆಯಿತು, ನೀರಾಯಿತು, ಒಂದು ಸ್ವಲ್ಪ ಮಟ್ಟಿಗೆ ಒಂದು ಎಕ್ಸಸೈಸ್ ಅನ್ನೋದನ್ನು ಮಾಡಬೇಕು ನಾವು. ಸೊ ನಮ್ಮ ಬಾಡಿ ನಮ್ಗೆ ಇವಾಗಂತೂ ಎಲ್ಲ ಕೈನಲ್ಲೇ ಇರೋದ್ರಿಂದ ನಮಗೆ ಎಕ್ಸಸೈಸ್ ಕಡಿಮೆ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಎಕ್ಸಸೈಸ್ ಟು ಬರ್ನ್ ದ ಕ್ಯಾಲರೀಸ್ ಅದು ಬೇಕು. ಅದ್ರ ಜೊತೆಯಲ್ಲಿ ನಿಮ್ಮ ಸನ್ ಪ್ರೊಟೆಕ್ಷನ್ನು, ಮಾಯಿಶ್ಚರೈಸರು, ನಿಮ್ಗೆ ಏನಾದರೂ ತೊಂದರೆ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟು, ಆ ಥರ ಬೇಕು. ಮಾರ್ನಿಂಗ್ ಎದ್ದಾಗ ನೀವು ಮುಖ ತೊಳ್ಕೊತೀರಾ, ತಕ್ಷಣ ಏನೂ ಹಚ್ಚೋದಿಲ್ಲ. ವಾಕ್ ಹೋಗಂಗಿದ್ರೆ, ಬಿಸಿಲಲ್ಲಿ ವಾಕ್ ಹೋಗಂಗಿದ್ರೆ ಸನ್ಸ್ಕ್ರೀನ್ ಹಚ್ಕೊಂಡು ನೀವು ಹೋಗಬೇಕು. ಬಿಸಿಲಲ್ಲಿ ಅಷ್ಟೊಂದು ಇರೋದಿಲ್ಲ ಅಂದರೆ ಏನಾದರೂ ಒಂದು ಮಾಯಿಶ್ಚರೈಸರ್ ಹಚ್ಕೋಬೇಕು. ಅಗೇನ್ ಮತ್ತೆ ನಿಮ್ಮ ಸ್ಕಿನ್ ಡ್ರೈ ಇದ್ದರೆ, ಸ್ನಾನ ಆದಮೇಲೆ ನೀವು ಡ್ರೈ ಸ್ಕಿನ್ ಇದ್ದರೆ ಒಂದು ಮಾಯಿಶ್ಚರೈಸರ್ ಹಚ್ಕೋಬೇಕು. ಹೊರಗಡೆ ಹೋಗ್ತಾ ಇದ್ದರೆ ಅದ್ರ ಮೇಲೆ ಸನ್ಸ್ಕ್ರೀನ್ ಹಚ್ಕೋಬೇಕು. ಇವಾಗೆಲ್ಲ ಸೀರಮ್ಸ್ ಅನ್ನೋದು ತುಂಬ ಬಂದಿದೆ. ವೈಟಮಿನ್ C, ನಯಾಸಿನಮೈಡ್, ಹೈಲುರೋನಿಕ್ ಆ್ಯಸಿಡ್, ಸೆರಮೈಡ್ಸ್, ರೆಟಿನಾಲ್ ಅಂತ ಸುಮಾರು ಸೀರಮ್ಗಳಿದೆ. ಸೊ ಇದನ್ನು ಜನ ಅವ್ರು ಯಾವ ವಯಸ್ಸಿಗೆ ತಕ್ಕಂತೆ ಅಂತ ಯೋಚನೆ ಮಾಡಿದ್ರೆ ಸುಮ್ಮನೆ ಸೀರಮ್ಸ್ಗಳು ಹಚ್ಕೋತಾ ಇರ್ತಾರೆ. ರೆಟಿನಾಲ್ ಸೀರಮ್ಸ್ನ ಸಾಯಂಕಾಲ ಮಾತ್ರ ಹಚ್ಚಬೇಕು. ವೈಟಮಿನ್ C ಸೀರಮ್ ಬೆಳಿಗ್ಗೆ ಸನ್ಸ್ಕ್ರೀನ್ ಜೊತೆ ಹಚ್ಚಬೇಕು. ಆ ಥರ ಇದಿರುತ್ತೆ. ಸಾಯಂಕಾಲ ನೀವು ಹೊರಗಡೆ ಎಷ್ಟೊತ್ತಿರ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬ ಹೊರಗಡೆ ಇದ್ದರೆ ನಿಮ್ದು SPF ಫ್ಯಾಕ್ಟರ್ ಅನ್ನೋದೇನಿರುತ್ತೆ, ಅದು ಎಷ್ಟು ತೊಗೊಂಡಿದ್ದೀರಾ ಅನ್ನೋದು, ಎಷ್ಟು ಪ್ರೊಟೆಕ್ಷನ್ ಸನ್ಲೈಟ್ ಇರುತ್ತೆ ಅಂತ ನಿಮಗೆ ಅರ್ಥ ಆಗುತ್ತೆ. ತುಂಬ ಬಿಸಿಲಲ್ಲಿದ್ದರೆ ಆ ಸನ್ಸ್ಕ್ರೀನ್ ಎಫೆಕ್ಟ್ ಹೊರಟೋಗಿರ್ಬೋದು. ಅಥವಾ ನೀರಲ್ಲಿದ್ದು ನೀವು ವಾಟರ್ ಪ್ರೂಫ್ ಸನ್ಸ್ಕ್ರೀನ್ ಯೂಸ್ ಮಾಡಿದ್ರೂ 1 ಅವರ್ ಆದಮೇಲೆ ಅದು ಹೊರಟೋಗಿರುತ್ತೆ. ಸೊ ಅವಾಗ ನೀವು ಮತ್ತೆ ಸನ್ಸ್ಕ್ರೀನ್ ಹಚ್ಕೋಬೇಕಾಗತ್ತೆ. ರೀಅಪ್ಲೈ ದ ಸನ್ಸ್ಕ್ರೀನ್ ಅಂತ ಹೇಳ್ತೀವಿ. ಆವಾಗ ಹೊರಗಡೆ ತುಂಬ ಇರೋರಿಗೆ ಅದು ಸನ್ ಪ್ರೊಟೆಕ್ಷನ್ ಆಗುತ್ತೆ. ಸಾಯಂಕಾಲ ಮುಖ ತೊಳೆದ್ಮೇಲೆ ತುಂಬ ಚಿಕ್ಕವರಾದರೆ ಜಸ್ಟ್ ಮಾಯಿಶ್ಚರೈಸರ್ ಸಾಕು. ಅಗೇನ್ ವೆದರ್ ಮೇಲೆ ಡಿಪೆಂಡ್ ಆಗುತ್ತೆ. ಚಳಿಗಾಲದಲ್ಲಿ ಮಾಯಿಶ್ಚರೈಸರ್ ಬೇಕೇ ಬೇಕು, ಬೇಸಿಗೆಯಲ್ಲಿ ಬೇಕಾಗದೇ ಇರ್ಬೋದು ಮಾಯಿಶ್ಚರೈಸರು.
25 ಇಯರ್ಸ್ ಆದಮೇಲೆ ನಾನೇನು ಆ್ಯಂಟಿ ಏಜಿಂಗ್ ಅಂತ ಹೇಳಿದ್ನೋ ಆ ಥರ ಸೀರಮ್ಸ್ ಹಚ್ಕೊಂಡು ನೀವು ನೈಟ್ ಪ್ರೊಟೆಕ್ಟ್ ಮಾಡ್ಕೋಬೋದು ಸ್ಕಿನ್.